ಇಲ್ಲಿ ರಾಮೇಶ್ವರಂದಲ್ಲಿ ನಾವು ದೋಣಿ ವಿಹಾರವನ್ನು ಮುಗಿಸಿಕೊಂಡು ಬಂದ ಮೇಲೆ ಬರ್ತಕ್ಕಂಥ ದಡದಲ್ಲಿ ನಾವು ಇಲ್ಲಿ 3 ವಿಗ್ರಹಗಳನ್ನು ನಾವು ನೀರಿನಲ್ಲಿ ನೋಡಿದೆವು. ಅಂದರೆ ಸೃಷ್ಟಿಕರ್ತನ ಸೃಷ್ಟಿ ನೋಡಿ ಹೇಗಿರುತ್ತೆ ಅಲ್ಲಿ ಒಂದು ನೋಡಿ, ಅಲ್ಲಿ ಒಂದು ದೇವಿ ವಿಗ್ರಹ ಇದೆ, ಇಲ್ಲಿ ಪಕ್ಕದಲ್ಲಿ ಗಣೇಶನ ವಿಗ್ರಹ ಇದೆ, ಇಲ್ಲಿ ಪಕ್ಕದಲ್ಲಿ ಶಿವಲಿಂಗ ಇದೆ. ಅಂದರೆ ಈ ಒಂದು ಕಲ್ಲಿನ ದಡದ ಮೇಲೆ ನೋಡ್ರಿ, ಆ ಕಲ್ಲಿನಿಂದಲೇ ನಿಸರ್ಗ ಹೇಗೆ ಸೃಷ್ಟಿಕರ್ತನನ್ನು, ಆ ಭಗವಂತನನ್ನು ನಾವು ಸೃಷ್ಟಿ ಮಾಡಿದ್ದಾನೆ. ಈ 3 ಮೂರ್ತಿಗಳು ನಾವು ಸಮುದ್ರದಲ್ಲಿ ಬರುವಾಗ ನೋಡಿದೆವು. ಇದು ನಿಜವಾಗಿ ಕೂಡ ಸೃಷ್ಟಿಯ ಒಂದು ಕರಾಮತೆ ಅನ್ಬೋದು, ಚಮತ್ಕಾರನೇ, ವಿಸ್ಮಯ, ಪವಾಡನೇ ಅನ್ಬೋದು. ಇದು ರಾಮೇಶ್ವರಂ ಬಂದಮೇಲೆ ಈ ದೋಣಿ ವಿಹಾರನೂ ಮಾಡಿಕೊಂಡು ಎಲ್ಲರೂ ನಾವು ಸರಳವಾಗಿ ಬರ್ತಾ ಇದ್ದೆವು. ಬಂದಾಗ ನಾವು ಇಲ್ಲಿ ಇದೊಂದು ದೃಷ್ಟಿ ಹಾಸಿದ್ರೆ ನಮಗೆ ಈ 3 ದೇವರ ದರ್ಶನವನ್ನು ಆಯಿತು. ನಿಜವಾಗಿ ಕೂಡ ತಾವು ಕೂಡ ಇಲ್ಲಿ ದೋಣಿ ವಿಹಾರಕ್ಕೆ ಬಂದರೆ ಅಂದರೆ ಬರ್ತಕ್ಕಂಥ ಸಂದರ್ಭದಲ್ಲಿ ಈ 3 ದೇವತೆಗಳ ಶಿವನ ಮತ್ತು ಲಕ್ಷ್ಮಿಯ ಮತ್ತು ಗಣೇಶನ ದರ್ಶನ ಪುಣ್ಯವನ್ನು ಪಾವನರಾಗಬೇಕಂತ ಮಾಹಿತಿಯನ್ನು ನೀಡಿದ್ದೀನಿ. ಧನ್ಯವಾದಗಳು.